ಹಾಯ್ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನಾನು ನಿಮಗೆ ಒಂದು ಆ್ಯರಿ ವರ್ಕ್ ಮಾಡಿರೋ ಬ್ಲೌಸ್ದು ಡಿಸೈನ್ ತೋರಿಸ್ತಾ ಇದ್ದೀನಿ. ಆ್ಯಕ್ಚುಲಿ ಇದು ಫುಲ್ ಕಂಪ್ಲೀಟ್ ಆಗಿಬಿಟ್ಟಿದೆ. ಸೊ ಎಲ್ಲ ವೀಡಿಯೋಸು ಇಲ್ಲ, ಸ್ವಲ್ಪ ಸ್ವಲ್ಪ ವೀಡಿಯೋಸ್ ಮಾತ್ರ ಇದೆ. ಸೊ ಅದಷ್ಟನ್ನೇ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ, ನಾನು ಒಂದು ಸ್ಮಾಲ್ ರೌಂಡ್ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಒಂದು ಶುಗರ್ ಬೀಡ್, ಟೂ ಶುಗರ್ ಬೀಡನ್ನ ಆ್ಯಡ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲಿ ನಾನು ಯಾವುದೇ ರೀತಿ ಟ್ರೇಸಿಂಗ್ ಮಾಡ್ಕೊಂಡಿಲ್ಲ. ವಿತೌಟ್ ಟ್ರೇಸಿಂಗು ನಾನು ಡಿಸೈನ್ ಮಾಡ್ತಾ ಇರೋದು. ಇದು ಓನ್ ಡಿಸೈನ್ ಆಗಿರೋದ್ರಿಂದ ನಾನು ಯಾವುದೇ ಟ್ರೇಸಿಂಗ್ ಯೂಸ್ ಮಾಡ್ತಾ ಇಲ್ಲ. ಒಂದು ಲೆಕ್ಕಾಚಾರದಲ್ಲಿ ನಾವು ಮಾಡ್ತೀವಿ. ಇವಾಗ ತುಂಬ ಎಕ್ಸ್ಪೀರಿಯೆನ್ಸ್ ಇರೋರೆಲ್ಲ ಹೆಂಗೆ ಮಾಡ್ತಾರೆ ಆ ಥರ. ತುಂಬ ಎಕ್ಸ್ಪೀರಿಯೆನ್ಸ್ ಇದೆ ಅಂತ ನಾನು ಹೇಳ್ಕೊಳ್ಳಲ್ಲ. ನನಗೊಂದು ಐಡಿಯಾ ಇದೆ. ಹಾಗಾಗಿ ನಾನು ಹಾಗೆ ಮಾಡ್ಕೊಂಡು ಹೋಗ್ತೀನಿ. ಎಲ್ಲ ಬ್ಲೌಸು ಇದೇ ಥರ ಮಾಡಲ್ಲ. ಬಟ್ ಕೆಲವೊಂದು ಬ್ಲೌಸ್ನ ಮಾತ್ರ ನಾನು ಈ ರೀತಿ ಮಾಡ್ತೀನಿ. ನೋಡಿ, ಒಂದು ರೌಂಡ್ ಕಂಪ್ಲೀಟ್ ಆಯಿತು. ಇವಾಗ ಸೆಂಟರಿಗೆ ನಾನು ಗಮ್ ಹಾಕ್ಕೊಂಡು ಒಂದು ಕುಂದನ್ ಇಟ್ಕೊತೀನಿ. ಕುಂದನ್ ಸುತ್ತ ಗೋಲ್ಡ್ ಪ್ಲೇಟೆಡ್ ಇರುತ್ತೆ, ಆ ಥರ ಕುಂದನ್ ಇಟ್ಕೊಂಡಿದ್ದೀನಿ. ಇದಾದಮೇಲೆ ನಾನು ಫ್ಲವರ್ ಡಿಸೈನ್ ಮಾಡಲಿಕ್ಕೆ ಅಂಥೇಳಿ ಅದರದ್ದು ದಳಗಳೇನು ಬರುತ್ತೆ ಅದರದ್ದು ಔಟ್ಲೈನ್ ಮಾಡ್ಕೊತೀನಿ. ಅದನ್ನು ಕೂಡ ನಾನು ಶುಗರ್ ಬೀಡಿಂದನೇ ಮಾಡ್ಕೊತೀನಿ. ಬಟ್ ಎಲ್ಲರೂ ಈ ಥರ ವಿತೌಟು ಟ್ರೇಸಿಂಗು ಅಥವಾ ಮಾರ್ಕು ಮಾಡದಂತೆ ಟ್ರಯಲ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಕೆಲವೊಂದು ಸಲ ಬಟ್ಟೆ ಮೇಲೆ ಡೈರೆಕ್ಟು ಮಾಡೋಕ್ಕೆ ಹೋದಾಗ ಡಿಸೈನ್ ಚೆನ್ನಾಗಿ ಬರಲಿಲ್ಲ ಅಂದರೆ ಅದನ್ನು ಮತ್ತೆ ರಿಮೂವ್ ಮಾಡಿದಾಗ ಆ ಬಟ್ಟೆ ಹಾಳಾಗೋ ಚಾನ್ಸಸ್ ಇರುತ್ತೆ. ಇಲ್ಲ, ನೀವು ಬೆಟರು ಟ್ರೇಸಿಂಗ್ ಮಾಡ್ಕೊಳ್ಳೋದು ಬೆಟರು. ಇಲ್ಲ, ನಾವು ಹಾಗೆ ಟ್ರಯಲ್ ಮಾಡ್ತೀವಿ ಅಂದರೆ ನೀವು ಒಂದು ಎಕ್ಸ್ಟ್ರಾ ಬಟ್ಟೆನ ಇಟ್ಕೊಂಡಿರಿ. ಅದರಲ್ಲಿ ನೀವು ಟ್ರಯಲ್ ಮಾಡಿ ಆಮೇಲೆ ನಿಮ್ಗೆ ಅಲ್ಲಿ ಓಕೆ ಕರೆಕ್ಟಾಗಿ ಬಂತು ಅಂದರೆ ಆಮೇಲೆ ಬೇಕಂದರೆ ನೀವು ಬ್ಲೌಸ್ ಮೇಲೆ ಅದನ್ನು ಟ್ರಯಲ್ ಮಾಡ್ಬೋದು. ಸೊ ನನಗೆ ಇಲ್ಲಿ ಎಲ್ಲ ಪೆಟಲ್ಸು ಒಂದೇ ರೀತಿ ಬರುತ್ತೆ. ಅದು ಯಾಕೆ ಅಂದರೆ ನಾನು ಒಂದು ಲೆಕ್ಕ ಇಟ್ಕೊಂಡು ಎಲ್ಲ ಪೆಟಲ್ಸು ಹಾಕ್ತೀನಿ. ಸೊ ಫಸ್ಟು ಸ್ಟಾರ್ಟ್ ಮಾಡಿದಾಗ 4 ಶುಗರ್ ಬೀಡ್ ಹಾಕ್ತೀನಿ. ಅದನ್ನು ರೈಟಿಗೆ ಕಟ್ ಮಾಡಿದಾಗ ಅಲ್ಲಿ 8 ಶುಗರ್ ಬೀಡ್ ಅಟ್ಯಾಚ್ ಮಾಡ್ತೀನಿ. ಸೊ ಮತ್ತೆ ಅದ್ರದ್ದು ಕ್ಲೋಸಿಂಗಲ್ಲಿ ಮತ್ತೆ 4 ಶುಗರ್ ಬೀಡ್ ಹಾಕ್ತೀನಿ. ಸೊ ಹೀಗೆ ಪೆಟಲ್ ಫುಲ್ಲು ನಾನು ಹಾಕ್ಕೊಂಬರ್ತೀನಿ. ಹಾಗಾಗಿ ಎಲ್ಲ ಒಂದೇ ಅಳತೆಯಲ್ಲಿ ಬರುತ್ತೆ. ಸೊ ಈ ಥರ ಲೆಕ್ಕ ಇಟ್ಕೊಂಡು ಹಾಕೋದ್ರಿಂದ ಸೊ ಪೆಟಲ್ಸಲ್ಲಿ ಯಾವುದೋ ಒಂದು ದೊಡ್ಡದು ಒಂದು ಚಿಕ್ಕದು ಆ ಥರ ಬರಲ್ಲ. ಸೊ ಹಾಗಾಗಿ ನೀವು ಬೇಕಂದರೆ ಬೇರೆದ್ರಲ್ಲಿ ಟ್ರಯಲ್ ಮಾಡಿ ಆಮೇಲೆ ಬೇಕಂದರೆ ಡೈರೆಕ್ಟಾಗಿ ಹಾಕ್ಕೊಳ್ಳಿ. ಇಲ್ಲಾಂದರೆ ಆರಾಮ್ ಕೆಲಸ ಟ್ರೇಸಿಂಗ್ ಮಾಡ್ಕೊಂಬಿಡ್ಬೋದು. ಇವಾಗ ನೋಡಿ, ನಾನು ಟ್ರೇಸಿಂಗ್ ಮಾಡ್ಕೊಂಡಿಲ್ಲ ಅಂದ್ರೂ ಪೆಟಲ್ಸ್ ಎಲ್ಲ ಎಷ್ಟು ನೀಟಾಗಿ ಒಂದೇ ಲೆವೆಲ್ಗೆ ಫಿನಿಶ್ ಆಗ್ತು. ನೋಡಿ, ಇವಾಗ 4 ಶುಗರ್ ಬೀಡ್ ಹಾಕ್ಕೊತೀನಿ. ಡೌನಿಗೆ ನೀಟಾಗಿ ಕ್ಲೋಸ್ ಆಗುತ್ತೆ. ಲಾಕ್ ಮಾಡ್ತೀನಿ. ಎಂಡ್ ಆಯಿತು. ಸೊ ಇವಾಗ ಪೆಟಲ್ಸ್ಗೆ ನಾನು ಏನು ಮಾಡ್ತೀನಿ ಅಂದರೆ ಜರ್ದೋಸಿಯಿಂದ ಫಿಲ್ಲಿಂಗ್ ಮಾಡ್ತಾಯಿದ್ದೀನಿ. ಇವಾಗ ನೋಡಿ, ಕೆಳಗಡೆ ಒಂದು ಜರ್ದೋಸಿನ ಹಾಕ್ಕೊತೀನಿ. ಸೊ ಇದು ಹಾಕ್ಕೊಳ್ಳೋದ್ರಿಂದ ಏನಂದರೆ ಜರ್ದೋಸಿ ಫುಲ್ ಫ್ಲ್ಯಾಟಾಗಿ ಕಾಣಿಸಲ್ಲ, ಸೆಂಟ್ರಲ್ಲಿ ಒಂದು ಚೂರು ಉಬ್ಬಿರೋ ಥರ ಕಾಣಿಸುತ್ತೆ. ಅದಕ್ಕೋಸ್ಕರ ನಾವಿಲ್ಲಿ ಒಂದು ಹಾಕ್ಕೊಬೇಕು. ಸೊ ಕೆಲವೊಬ್ಬರು ಒಂದು ಜರ್ದೋಸಿ ಹಾಕ್ಕೊತಾರೆ, ಇಲ್ಲ ಇನ್ನು ಸ್ವಲ್ಪ ದೊಡ್ಡದಾಗಿ ಕಾಣಿಸ್ಲಿ ಉಬ್ಬಿರೋ ಥರ ಅನ್ನೋರು 2 ಜರ್ದೋಸಿ ಹಾಕ್ಕೊತಾರೆ ಪಕ್ಕದಲ್ಲಿ. ಸದ್ಯಕ್ಕೆ ನಾನು ಒಂದೇ ಜರ್ದೋಸಿ ಹಾಕಿದ್ದೀನಿ ನೋಡಿ. ಮತ್ತು ನಾನು ನಾರ್ಮಲ್ ನೀಡಲಿಂದ ಫಿಲ್ಲಿಂಗ್ ಮಾಡ್ಕೊತಾ ಇದ್ದೀನಿ, ಆ್ಯರಿ ನೀಡಲಿಂದ ಫಿಲ್ಲಿಂಗ್ ಮಾಡ್ಕೊತಾ ಇಲ್ಲ. ಸೊ ಯಾರ್ಯಾರಿಗೆ ಹೇಗೆ ಈಸಿ ಅಂತ ಅನಿಸುತ್ತೋ ಆ ರೀತಿ ಮಾಡ್ಕೊಬೋದು. ಆ್ಯಕ್ಚುಲಿ ನಾನು ಆ್ಯರಿ ನೀಡಲಿಂದ ಕೂಡ ಫಿಲ್ ಮಾಡ್ತೀನಿ. ಸೊ ಇವಾಗ ನಾನು ನೀಡಲಿಂದ ಫಿಲ್ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ನೀಟಾಗಿ ಬರ್ತಾಯಿದೆ. ಮತ್ತು ಕಟ್ಟಿಂಗ್ ಮಾಡ್ಕೊಬೇಕಾದ್ರೆ ಎಲ್ಲನೂ ಒಂದೇ ಅಳತೆಯಲ್ಲಿ ಜರ್ದೋಸಿ ಕಟ್ ಮಾಡ್ಕೊಬೇಕು. ಒಂದು ದೊಡ್ಡದು ಒಂದು ಚಿಕ್ಕದು ಮಾಡಿಕೊಂಡ್ರೆ ಫಿನಿಶಿಂಗ್ ನೀಟಾಗಿ ಬರಲ್ಲ. ಸೊ ಎಷ್ಟು ಫಿಲ್ ಆಗುತ್ತೆ ಅಷ್ಟು ಜರ್ದೋಸಿ ಫಿಲ್ ಮಾಡ್ಕೊಂಡಿದ್ದೀನಿ. ನೋಡಿ, ಫ್ಲವರ್ ಎಷ್ಟು ಚೆನ್ನಾಗಿ ಬಂದಿದೆ. ಸೊ ಈ ಸೆಂಟರ್ ಜಾಗದಲ್ಲಿ ಏನು ಮಾಡಿದ್ದೀನಿ ಅಂದರೆ ರಿಂಗ್ ನಾಟ್ ಹಾಕ್ಕೊಂಡಿದ್ದೀನಿ. ಸೊ ಅದ್ರದ್ದು ವಿಡಿಯೋ ಮಿಸ್ ಆಗಿದೆ, ನಾನು ನೆಕ್ಸ್ಟ್ ಯಾವಾಗಲಾದರೂ ನಿಮಗೆ ಆ್ಯಡ್ ಮಾಡ್ತೀನಿ. ಸೊ ಅದು ತುಂಬ ಚೆನ್ನಾಗಿ ಬರುತ್ತೆ. ಸ್ಯಾರಿ ಕಲರಲ್ಲಿ ಹಾಕ್ಕೊಂಡಿದ್ದೀನಿ. ಸೊ ಫುಲ್ಲು ಕಂಪ್ಲೀಟ್ ಆದಮೇಲೆ ಬ್ಲೌಸ್ ಹೇಗೆ ಬರುತ್ತೆ ಅಂತ ನಾನು ನಿಮಗೆ ಇಲ್ಲಿ ತೋರಿಸ್ತೀನಿ ನೋಡಿ. ಇಲ್ಲಿ ನೋಡಿ, ಫಸ್ಟು ಹ್ಯಾಂಗಿಂಗ್ ಹಾಕ್ಕೊಂಡಿದ್ದೀನಿ. ಸ್ಯಾರಿ ಕಲರ್ ಮಣಿ ತಗೊಂಡು ಹ್ಯಾಂಗಿಂಗ್ ಮಾಡ್ಕೊಂಡಿದ್ದೀನಿ. ತುಂಬ ಉದ್ದುದ್ದೇನು ತಗೊಂಡಿಲ್ಲ ನಾನು, ಬರೀ ಒಂದು ಮಣಿ ಹ್ಯಾಂಗಿಂಗ್ ಮಾಡ್ಕೊಂಡಿದ್ದೀನಿ. ಮಾಮೂಲಿ ಶುಗರ್ ಬೀಡು ಟೂ ಹಾಕ್ಕೊಂಡೋಗಿದ್ದೀನಿ ಒಂದು ಲೈನು. ಅದಾದಮೇಲೆ ಸ್ಟೋನ್ ಚೈನು, ಅದಾದಮೇಲೆ ಮತ್ತೆ ಶುಗರ್ ಬೀಡು. ಬಾರ್ಡರಲ್ಲಿ ಏನು ಮಾಡಿದ್ದೀನಿ ಅಂದರೆ ಸೆಂಟರ್ನಲ್ಲಿ ಸುಮ್ಮನೆ ಹೈಲೈಟ್ ಮಾಡಿದ್ದೀನಿ ಅಷ್ಟೇ. ಒಂದು 3 mm ಬೀಡ್ ಹಾಕ್ಬಿಟ್ಟು ಇದು ಮಾಡಿದ್ದೀನಿ.
ಮತ್ತು ಫ್ಲವರಿಗೆಲ್ಲ ಬಳ್ಳಿ ಥರ ಅಟ್ಯಾಚ್ ಮಾಡಿದ್ದೀನಿ. ಮತ್ತು ಸೆಂಟರ್ನಲ್ಲಿ ಅದರದ್ದು ಒಂದು ಮೊಗ್ಗು ಬರೋ ಥರ ಲಾಂಗ್ ಫ್ರೆಂಚ್ ನಾಟ್ ಹಾಕಿದ್ದೀನಿ. ಜಾಸ್ತಿ ಏನು ಹಾಕಿಲ್ಲ. ಸೊ ಎಲ್ಲೆಲ್ಲಿ ಗ್ಯಾಪ್ ಇರುತ್ತೆ ಅಷ್ಟನ್ನ ಫಿಲ್ ಮಾಡ್ಕೊಂಡಿದ್ದೀನಿ. ನೋಡಿ ಮತ್ತೆ ಕೆಲವೊಂದು ಕಡೆ ಕುಂದನ್ ಇಟ್ಕೊಂಡಿದ್ದೀನಿ. ಸೊ ಬ್ಲೌಸ್ ನೋಡಿ ಎಷ್ಟು ನೀಟಾಗಿ ಕಾಣಿಸುತ್ತೆ. ಆ್ಯಕ್ಚುಲಿ ಇದು ಟ್ರೇಸಿಂಗ್ ಮಾಡ್ಕೊಳ್ದೆ ಮಾಡಿರೋದ್ರಿಂದ ಈ ರೀತಿ ಇದೆ. ಟ್ರೇಸಿಂಗ್ ಮಾಡ್ಕೊಂಡಿದ್ದಿದ್ರೆ ಇನ್ನೂ ಚೆನ್ನಾಗಿ ಬರ್ತಿತ್ತು. ನೋಡಿ ಫ್ರೆಂಡ್ಸ್ ಎಷ್ಟು ನೀಟಾಗಿ ಬಂದಿದೆ. ಸೊ ಆರಿ ವರ್ಕು ಇದೇ ಥರ ನಾನು ನೆಕ್ಕಿಗೂ ಕೂಡ ಮಾಡಿದ್ದೀನಿ. ನೆಕ್ಕಲ್ಲಿ ಏನು ಮಾಡಿದ್ದೀನಿ ಅಂದರೆ ನಾನು ಇದೇ ಥರ ಮಾಡಿದ್ದೀನಿ. ಬಟ್ ಇಲ್ಲಿ ನೋಡಿ ತೋರಿಸ್ತೀನಿ. ಮೇಲಿಂದ ನೋಡಿ, ಇದು ಬ್ಯಾಕಿಗೆ ಮಾಡಿರೋದು. ಒಂದು ಫ್ಲವರ್ ಇಟ್ಕೊಂಡು ಸೇಮ್ ಬಳ್ಳಿ ಅಟ್ಯಾಚ್ ಮಾಡಿದ್ದೀನಿ. ಬಟ್ ಇಲ್ಲಿ ಏನು ಮಾಡಿದ್ದೀನಿ ಅಂದರೆ ಲೀವ್ಸ್ಗೆ ಜರ್ದೋಸಿ ಯೂಸ್ ಮಾಡಿದ್ದೀನಿ. ಹಾಗೆ ಸೆಂಟ್ರಲ್ಲಿ ಒಂದೊಂದು ಕುಂದನ್ ಕೂಡ ಯೂಸ್ ಮಾಡಿದ್ದೀನಿ. ರಿಂಗ್ ನೋಟಿಂದ ಫ್ಲವರ್ದು ಸೆಂಟರ್ನಲ್ಲಿ ಫಿಲ್ ಮಾಡಿದ್ದೀನಿ. ಸೇಮ್ ಎಲ್ಲ ಅದೇ ಥರ. ಬಟ್ ಇಲ್ಲೇನೆಂದರೆ ಮೊಗ್ಗು ನಾನು ಕೊಟ್ಕೊಂಡಿಲ್ಲ, ಲೀವ್ಸ್ ಆ್ಯಡ್ ಮಾಡ್ಕೊಂಡಿದ್ದೀನಿ ನೆಕ್ಕಿಗೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ತುಂಬ ಇಷ್ಟ ಆಯಿತು ನನಗಂತೂ. ಇದು ನೋಡಿ ಫ್ರಂಟ್ ನೆಕ್ಕು. ಸೇಮ್ ಬ್ಯಾಕಲ್ಲಿ ಏನಿದೆ ಫ್ರಂಟಲ್ಲೂ ಅದೇ ಥರ ಬಂದಿದೆ. ನೋಡೋಕ್ಕೆ ಮಾತ್ರ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸ್ಯಾರಿ ಇದು ಮೈಸೂರು ಸಿಲ್ಕ್ ಸ್ಯಾರಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡೋಕ್ಕೆ ಮಾತ್ರ. ಓಕೆ ಫ್ರೆಂಡ್ಸ್, ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.